ತುಂಬಾ ಮೇಕಪ್ ಅಲ್ಲಿ ನೆಗ್ಲೆಕ್ಟ್ ಮಾಡೋ ಅಂತದ್ದು. ಇವತ್ತು ನಾನು ಆಫೀಸ್ಗೆ ರೆಡಿ ಆಗೋಂಥವ್ರು ತುಂಬಾ ಹರಿಬರಿನಲ್ಲಿ ಇರ್ತಾರೆ. 1-2 ನಿಮಿಷದಲ್ಲೇನೆ ಐಬ್ರೋ ಮೇಕಪ್ ನ ತುಂಬಾ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ 3 ಡಿಫ್ರೆಂಟ್ ಐಬ್ರೋ ಮೇಕಪ್ ಲುಕ್ ನ ನಾನು ಮಾಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ಈ 3 ಐಬ್ರೋ ಮೇಕಪ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಎಲ್ಲರಿಗೂ ಹಾಯ್, ವೆಲ್ಕಮ್ ಟು BeBride ಚಾನಲ್. ಈಗಷ್ಟೇ ನೀವು ತುಂಬಾ ವಿಡಿಯೋಸ್ ನೋಡಿರ್ಬೋದು. ನಂದು ಫೆಸ್ಟಿವಲ್ ಮೇಕಪ್ ಲುಕ್ಸ್ ಆಗಿರ್ಲಿ ಅಥವಾ ಆಫೀಸ್ ಮೇಕಪ್ ಲುಕ್ ಆಗಿರ್ಲಿ, ಈವನ್ ಸ್ಕಿನ್ ಕೇರ್ ಕೂಡ ನಾನು ಮಾಡ್ತಿದ್ದೀನಿ. ಯಾಕೆಂದ್ರೆ ತುಂಬಾ ಮೇಕಪ್ ನ ಯೂಸ್ ಮಾಡೋ ಅಂತವ್ರಿಗೆ ಸ್ಕಿನ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಮೇಕಪ್ ಅಲ್ಲಿ ನೆಗ್ಲೆಕ್ಟ್ ಮಾಡೋ ಅಂತದ್ದು ಐಬ್ರೋ ಮೇಕಪ್. ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ಆದ್ರೆ ಒಂದು ಐಬ್ರೋ ಮೇಕಪ್ ನ ನೀವು ಮಾಡ್ಕೊಂಡ್ರೆ ನಮ್ ಫೇಸ್ ಕಂಪ್ಲೀಟ್ ಆಗಿ ಎನ್ಹ್ಯಾನ್ಸ್ ಆಗುತ್ತೆ. ಐಬ್ರೋ ಮೇಕಪ್ ಅಂತ ಹೇಳಿದ ತಕ್ಷಣನೇ ಸ್ವಲ್ಪ ಎಲ್ಲರಿಗೂ ಕಾನ್ಫಿಡೆನ್ಸ್ ಕಮ್ಮಿ ಆಗೋದು ಸಹಜನೇ. ಯಾಕೆ ಅಂತಂದ್ರೆ ನಾವು ಐಬ್ರೋಗೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಥವಾ ಅದ್ರ ಶೇಪ್ ಯಾವ ರೀತಿ ಕೊಡ್ಬೇಕು, ಇದೆಲ್ಲ ಸಾಕಷ್ಟು ಇದ್ರ ಮುಂದೆ ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ದೇ ಇರುತ್ತೆ. ಇವತ್ತು ನಾನು ಆಫೀಸ್ಗೆ ರೆಡಿ ಆಗೋಂಥವ್ರು ತುಂಬಾ ಹರಿಬರಿನಲ್ಲಿ ಇರ್ತಾರೆ. ಅವ್ರಿಗೆ ಅಷ್ಟು ಡೀಟೇಲ್ ಆಗಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಯಾಕಂದ್ರೆ ಟೈಮ್ ಸಾಕಾಗಲ್ಲ. ಸೊ ಅದರಿಂದ ಕ್ವಿಕ್ ಆಗಿ 1-2 ನಿಮಿಷದಲ್ಲೇನೆ ಐಬ್ರೋ ಮೇಕಪ್ ನ ತುಂಬಾ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಈ ಐಬ್ರೋ ಮೇಕಪ್ ಲುಕ್ ನ ನಾನು ತಗೊಂಡ್ಬಂದಿದ್ದೀನಿ. ಸೊ ಈ ಮೆಥಡ್ 3 ಡಿಫ್ರೆಂಟ್ ಐಬ್ರೋ ಮೇಕಪ್ ಲುಕ್ ನ ನಾನು ಮಾಡ್ತಿದ್ದೀನಿ. ಇದ್ರಲ್ಲಿ ನೀವು ಯಾವ್ದು ನಿಮಗೆ ಕನ್ವೀನಿಯೆಂಟೋ ಅದನ್ನ ನೀವು ಸೂಟ್ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಈ 3 ಐಬ್ರೋ ಮೇಕಪ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ತುಂಬಾ ಸಿಂಪಲ್ ವೇ ಇಂದ ಸ್ಟಾರ್ಟ್ ಮಾಡ್ತೀನಿ. ಮಸ್ಕರಾ. ಸೊ ಈ ಮಸ್ಕರಾನ ನಾನು ಕಣ್ಣಿಗೆ ಫಸ್ಟ್ ಹಚ್ಬೇಕು. ಏನಿಗೆ ಕಣ್ಣಿಗೆ ರೆಪ್ಪೆಗೆ ಹಚ್ಕೋಬೇಕು ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಏನಿದೆ ಅದು ಆಲ್ರೆಡಿ ನಿಮ್ ಲ್ಯಾಶಸ್ಗೆ ಬಂದ್ಬಿಟ್ಟಿರ್ಬೇಕು. ಇದನ್ನ ಹಚ್ಕೊಂಡ್ಮೇಲೆ ನಮ್ ಐಬ್ರೋ ಯಾವ ಶೇಪ್ ಅಲ್ಲಿ ಇದೆ ಅದೇ ಶೇಪ್ಗೆನೆ ಹಿಂಗ್ ಮೇಲೆ ಕುಮ್ ಮಾಡ್ಬೇಕು. ಮಸ್ಕರಾ ತಗೊಂಡು ಐಬ್ರೋ ಮೇಕಪ್ ಮಾಡೋದ್ರಿಂದ 3 ಬೆನಿಫಿಟ್ ಇದೆ. ಒಂದು, ನಾವು ಕೂಮ್ ಮಾಡ್ತಾ ಇರೋದಕ್ಕೆ ನಮ್ಮ ಐಬ್ರೋ ಕೂಡ ಒಳ್ಳೆ ಶೇಪ್ ಬರುತ್ತೆ. ಇನ್ನೊಂದು, ಅದಕ್ಕೆ ಕಲರ್ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಾವು ಫೌಂಡೇಶನ್ ಆಗ್ಲಿ, BB ಕ್ರೀಮ್, CC ಕ್ರೀಮ್ ನೀವೇನ್ ಹಾಕೊಂಡಿರ್ತಿರಲ್ಲ ಅದು ಕೂಡ ಐಬ್ರೋಸ್ ಮೇಲೆ ಬಿದ್ದು ಕಲರ್ ಒಂದ್ ಸ್ವಲ್ಪ ಬೆಳ್ಳಗ್ ಕಾಣಿಸ್ತಿರತ್ತೆ ಅಥವಾ ಈ ಪೌಡ್ರಿ ತರ ಅನ್ನಿಸ್ತಿರತ್ತೆ. ಸೊ ಅದೆಲ್ಲ ಈ ಮಸ್ಕರಾ ಇಂದ ಕಂಪ್ಲೀಟ್ ಆಗಿ ತೆಗಿಬಹುದು. ಇನ್ನೊಂದು, ಇದು ಜೆಲ್ ಫಾರ್ಮ್ ಅಥವಾ ಲಿಕ್ವಿಡ್ ಫಾರ್ಮ್ ಆಗಿರೋದ್ರಿಂದ ನಮ್ಮ ಹೇರ್ನ ಅದೇ ರೀತಿ ಸೆಟ್ ಮಾಡುತ್ತೆ. ಸೊ ನೋಡಿದ್ರಲ್ಲ, ಮೊದಲನೇದು ಎಷ್ಟು ಈಸಿ. 1 ನಿಮಿಷದಲ್ಲಿ ಬರೀ ಮಸ್ಕರಾ ವಾಂಡ್ ಇಂದ ಐಬ್ರೋನ ನಾನು ಅಷ್ಟು ಡಾರ್ಕ್ ಆಗಿ ಥಿಕ್ ಆಗಿ ಮಾಡ್ಕೊಂಡಿದೀನಿ. ಅಂಡ್ ಒಂದ್ಸತಿ ಬಾಚಿರೋದ್ರಿಂದ ಇದು ಹೀಗೆ ಸೆಟ್ ಆಗಿರತ್ತೆ, ಇದು ಅಲ್ಲಾಡೋದು ಕೂಡ ಇಲ್ಲ. ಸೊ ಇದರಿಂದ ನೀವು ಒಂದು 8 hours ಈ ಐಬ್ರೋ ಮೇಕಪ್ ನ ಅದೇ ರೀತಿ ಇಟ್ಕೊಂಡಿರ್ಬೋದು. ನೆಕ್ಸ್ಟ್ ಮೆಥಡ್ ನೋಡ್ವಾ. ಈ ಸೆಕೆಂಡ್ ಮೆಥಡ್ ಅಲ್ಲಿ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಪ್ಲಮ್ ಅವ್ರದ್ದು. ಇದು ಐಬ್ರೋ ಡಿಫೈನರ್ ಅಂತ, ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ಪಾಕೆಟ್ ನಲ್ಲಿ ಇಟ್ಕೊಳ್ಳೋ ತರ ಇದೆ. ಸೊ ನೀವು ಆಫೀಸ್ಗೆ ಕೂಡ ಇದನ್ನ ಕ್ಯಾರಿ ಮಾಡಬಹುದು. ಇದರಲ್ಲಿ 2 ಶೇಡ್ ಬರುತ್ತೆ, ಒಂದು ಬ್ರೌನ್, ಇನ್ನೊಂದು ಗ್ರೇ. ಸೊ ನಾನ್ ಗ್ರೇ ತಗೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಬ್ಲ್ಯಾಕ್ಗೆ ಹತ್ರದ ಕಲರ್ ಅಂತ. ನಿಮ್ ಹೇರ್ ಕಲರ್, ನ್ಯಾಚುರಲ್ ಕಲರ್ ಏನಿದೆ ಅದಕ್ಕೆ ಕ್ಲೋಸೆಸ್ಟ್ ಶೇಡ್ನೇ ನೀವು ಯಾವಾಗ್ಲೂ ತಗೋಬೇಕು. ಸೊ ಇದರಲ್ಲಿ 2 ರೀತಿ ಬರುತ್ತೆ. ಒಂದ್ ಕಡೆ ನಿಮ್ಗೆ ಬ್ರಷ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಈ ತರ ಟ್ವಿಸ್ಟರ್ ಅಲ್ಲಿ ಪೆನ್ಸಿಲ್ ತರ ಕ್ರೀಮ್ ಬೇಸಿಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವ್ ಯಾವಾಗ್ಲೂನು ಐಬ್ರೋಸ್ ನ ಕೂಮ್ ಮಾಡ್ಬೇಕು. ಸೊ ಕೂಮ್ ಮಾಡ್ಬೇಕಾದ್ರೆ ಫಸ್ಟ್ ಅದನ್ನೆಲ್ಲ ಸ್ಟ್ರೇಟ್ ಆಗಿ ಮೇಲಕ್ಕೆ ಕೂಮ್ ಮಾಡ್ಬೇಕು. ಅವಾಗ ನಮ್ಗೆ ಗ್ಯಾಪ್ಸ್ ಏನಿದೆ ಅಂತ ಗೊತ್ತಾಗತ್ತೆ. ಸೊ ಕೂಮ್ ಮಾಡಿದ್ಮೇಲೆ ಫ್ರಂಟ್ ಅಲ್ಲಿ ಏನು ಸ್ಟಾರ್ಟ್ ಮಾಡ್ತಿಲ್ಲ. ಯಾವಾಗ್ಲೂ ಅಷ್ಟೇ ಫ್ರಂಟ್ ಅಲ್ಲಿ ತುಂಬಾ ಡಾರ್ಕ್ ಆಗಿ ಮಾಡಬಾರ್ದು, ಅದು ಅನ್ಇವನ್ ಆಗಿ ಕಾಣಿಸುತ್ತೆ. ನಾವು ಹೇರ್ ಲೈನ್ ಏನಿದೆ ಅಲ್ಲಿಂದ ಒಂದಿಷ್ಟು ಬಿಟ್ಟು ಆಮೇಲೆ ನಾನು ಗ್ಯಾಪ್ಸ್ ನಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ. ಒಂದ್ಸತಿ ಮತ್ತೆ ಪ್ರಾಡಕ್ಟ್ ಹಚ್ಚಿದ್ಮೇಲೆ ಇನ್ನೊಂದ್ಸತಿ ಅದನ್ನ ನೀಟಾಗಿ ಕೂಮ್ ಮಾಡ್ಬೇಡಿ.
ಇಲ್ಲೂ ಅದೇ ರೀತಿ ಮಾಡೋಣ. ಫಸ್ಟ್ ಪ್ಲೇನ್ ಕೂಂಬಿಂದ, ಇದನ್ನ ಸ್ಪೂಲಿ ಅಂತ ಹೇಳ್ತಾರೆ, ಈ ತರ ರೊಟೇಟೆಡ್ ಅಲ್ಲಿ ಇರೋದನ್ನ, ಅದನ್ನ ನಾವು ತಿಕ್ಕಾಗಿ, ನೀವು ನೋಡಿದ್ರೆ ನಾನು ಕಂಪ್ಲೀಟ್ ಆಗಿ ಊರಿ ಒತ್ತಿ ಅದನ್ನ ಬ್ರಷ್ ಮಾಡ್ಕೋತಾ ಇದ್ದೀನಿ. ಅಗೇನ್ ಸ್ಟಾರ್ಟಿಂಗ್ ಇಂದ ಶುರು ಮಾಡಬಾರ್ದು, ಒಂದ್ ಸ್ವಲ್ಪ ಜಾಗ ಬಿಟ್ಟು ಆಮೇಲೆ ಹೇರ್ ಲೈನ್ ಯಾವ ರೀತಿ ಕೂಂಬ್ ಮಾಡಿದೀವಿ ಅದೇ ರೀತಿನಲ್ಲಿ ಪ್ರಾಡಕ್ಟ್ ನ ಹಚ್ಕೋಬೇಕು. ಸೊ ಜನರಲಿ ಈ ತರ ಪ್ರಾಡಕ್ಟ್ ಅಲ್ಲಿ ಮಿಸ್ಟೇಕ್ಸ್ ಕೂಡ ಕಮ್ಮಿ ಆಗಿರುತ್ತೆ, ಸೊ ಟೈಮ್ ತುಂಬಾ ಸೇವ್ ಆಗುತ್ತೆ. ಅಂಡ್ ಈ ಕಡೆ ಆ ಕಡೆ ಎಲ್ಲ ಹೋಗೋದು ಅಥವಾ ಔಟ್ ಆಫ್ ದ ಶೇಪ್ಸ್ ಆಗೋದು, ಮತ್ತೆ ಅದಕ್ಕೆ ನೀವು ಕರೆಕ್ಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದು ಅಂತದೆಲ್ಲ ಆಗಲ್ಲ. ಸೊ ಈ 2 ಪ್ರಾಡಕ್ಟ್ ಅಲ್ಲಿ ತುಂಬಾ ಈಸಿಯಾಗಿ 1 ರಿಂದ 2 ನಿಮಿಷದಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಪೌಡರ್ ಫಾರ್ಮುಲಾನಲ್ಲಿ ಐಬ್ರೋ ಮೇಕಪ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಮೆಥಡ್ ನಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಲಿಯೋ ಅಂತ ಒಂದು ಪ್ರಾಡಕ್ಟ್. ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ, ಐ ಥಿಂಕ್ ಅರೌಂಡ್ 200 to 300 rupees ಒಳಗಡೆ. ಇದರಲ್ಲಿರೋದು ಪೌಡರ್ ಐ ಶ್ಯಾಡೋ. ಈ ಪೌಡರ್ ಐ ಶ್ಯಾಡೋ ಇಂದ ನಾನು ಇವತ್ತು 3ನೇದಾಗಿ ಐ ಮೇಕಪ್ ಮಾಡ್ಕೋತಾ ಇದ್ದೀನಿ. ಕ್ರೀಮ್ ಬೇಸಿಸ್ ಪ್ರಾಡಕ್ಟ್ ಅಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಬಟ್ ಆ ಥರ ಕ್ರೀಮ್ ಬೇಸ್ ಬೇಡ ನಮಗೆ, ಪೌಡರ್ ಫಾರ್ಮ್ ಇರಲಿ, ತುಂಬಾ ಲೈಟ್ ಆಗಿ ನ್ಯಾಚುರಲ್ ಆಗಿ ಇರಲಿ ಅಂತ ಹೇಳೋರು ಪೌಡರ್ ಫಾರ್ಮ್ ನ ಯೂಸ್ ಮಾಡ್ಕೋಬಹುದು. ಬಟ್ ಪೌಡರ್ ಫಾರ್ಮ್ ಬಂದು ಜಾಸ್ತಿ ಹೊತ್ತು ಇರಲ್ಲ, ಎಲ್ಲಾದ್ರೂ ಒಂದು 1 or 2 hours ಅಥವಾ 3 hours ನೀವು ಇವೆಂಟ್ ಹೋಗ್ತಿದ್ದೀರಾ ಅಂದಾಗ ಈ ತರ ಪೌಡರ್ ಫಾರ್ಮ್ ನ ಯೂಸ್ ಮಾಡ್ಬೋದು. ಆಫೀಸ್ ಲುಕ್ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ 8 hours ಆಫ್ ವರ್ಕಿಂಗ್ ಟೈಮ್ ಇರುತ್ತೆ, ಸೊ ಕ್ರೀಮ್ ಬೇಸಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಕೂಂಬಿಂಗ್ ಬ್ರಷ್, ಸ್ಪೂಲಿ ಅಂತ ಹೇಳ್ತೀವಿ, ಇನ್ನೊಂದು ಅಪ್ಲಿಕೇಶನ್ ಬ್ರಷ್. ಪೌಡರ್ ಯಾವಾಗಲೂ ಅಪ್ಲೈ ಮಾಡ್ಬೇಕು, ಸೊ ಇದನ್ನ ಆಂಗಲ್ ಬ್ರಷ್ ಅಂತ ಹೇಳ್ತಾರೆ. ಈ ಆಂಗಲ್ ಬ್ರಷ್ ಅಲ್ಲಿ ಸ್ವಲ್ಪ ಶಾರ್ಪ್ ಎಡ್ಜಸ್ ಆಗಲಿ ನೀಟಾಗಿ ಕಾಣಿಸೋ ತರ ಮಾಡ್ಬೋದು. ಇದನ್ನ ಐಬ್ರೋಗೋಸ್ಕರನೇ ಯೂಸ್ ಮಾಡೋದು. ಫಸ್ಟ್ ಕೂಂಬ್ ನ್ಯಾಚುರಲ್ ಆಗಿ ಯಾವಾಗಲೂ ಕಾಣಿಸ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಪ್ರಾಡಕ್ಟ್ ನ ಹಾಕಬಾರ್ದು. ನೆಕ್ಸ್ಟ್ ಪ್ರಾಡಕ್ಟ್ ನ ನಾನು ಇಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನಮ್ಮ ಹೇರ್ ಲೈನ್ ಯಾವ ರೀತಿ ಹೋಗಿದೆ ಅದೇ ಆಂಗಲ್ ಅಲ್ಲೇ ಈ ರೀತಿ ಸಣ್ಣದಾಗಿ ಸ್ಟ್ರೋಕ್ಸ್ ಮಾಡ್ಕೊಂಡು ಬರ್ತಿದ್ದೀನಿ. ಇದಾದ್ಮೇಲೆ ಒಂದ್ಸತಿ ನೀವು ಸೆಟ್ಟಿಂಗ್ ಸ್ಪ್ರೇ ಹಾಕೊಂಡ್ರೆ ಅದು ಸ್ವಲ್ಪ ಪ್ರಾಡಕ್ಟ್ ಕ್ಲೀನ್ ಆಗಿ ಸೀಸ್ ಆಗಿ ಅಲ್ಲೇ ಇರತ್ತೆ. ಅಗೇನ್ ಇದರಲ್ಲೂ ಕೂಡ ತುಂಬಾ ಶೇಡ್ಸ್ ಬರುತ್ತೆ. ನಿಮ್ಮ ಹೇರ್ ನ್ಯಾಚುರಲ್ ಹೇರ್ ಏನಿದೆ ಆ ಕಲರ್ಗೆ ಚೂಸ್ ಮಾಡ್ಕೊಂಡ್ರೆ ಬೆಟರ್. ಅದು ಕ್ಲೋಸೆಸ್ಟ್ ಕಲರ್. ಇದು ಸ್ವಲ್ಪ ಡೈರೆಕ್ಟ್ ಬ್ಲ್ಯಾಕ್ ಇದೆ, ಸೊ ಅದಕ್ಕೆ ನನಗೆ ಐಬ್ರೋಸ್ ತುಂಬಾ ದಪ್ಪ ಕಾಣಿಸುತ್ತೆ. ಸೊ ಇವಾಗ ಹೆವಿ ಮೇಕಪ್ಪೇ ಜಾಸ್ತಿ ಮಾಡ್ಕೊಂಡಿರೋರಿಗೆ ಐಬ್ರೋಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚೆನ್ನಾಗೇ ಕಾಣಿಸಲ್ಲ. ಸೊ ಅವ್ರಿಗೆ ಐಬ್ರೋಸ್ ಕೂಡ ಅಷ್ಟೇ ಡಾರ್ಕ್ ಆಗಿರ್ಬೇಕು. ಸೊ ನಿಮ್ ಮೇಕಪ್ ಲೈಟ್ ಆಗಿದೆ ಅಂತಂದ್ರೆ ಮಸ್ಕರಾ ಹಾಕೊಳ್ಳಿ. ಇನ್ನೊಂದ್ ಸ್ವಲ್ಪ ಎಥ್ನಿಕ್ ವೇರ್ ಆಗಿದೆ ಅಂತಂದ್ರೆ ನೀವು ಪೆನ್ಸಿಲ್ ಯೂಸ್ ಮಾಡಿ. ತುಂಬಾ ಗ್ರ್ಯಾಂಡ್ ಆಗಿ ಈ ಮದ್ವೆಗಳಿಗೆ ಎಲ್ಲ ಯೂಸ್ ಮಾಡ್ತಿದ್ದೀರಾ ಮೇಕಪ್ ಅಂತಂದ್ರೆ, ನಿಮ್ ಕಾಸ್ಟ್ಯೂಮ್ ತಕ್ಕಂತೆ ತುಂಬಾ ಗ್ರ್ಯಾಂಡ್ ಆಗಿ ಯೂಸ್ ಮಾಡ್ತಿದ್ದೀರಾ ಮೇಕಪ್ ಇದೆ ಅಂತಂದ್ರೆ, ಹೆವಿ ಮೇಕಪ್ ಇದ್ದಾಗ ಐಬ್ರೋಸ್ ನ ಕೂಡ ಡಾರ್ಕ್ ಆಗಿ ಮಾಡಿ, ಇಲ್ಲ ಅಂತಂದ್ರೆ ತುಂಬಾ ಅನ್ಈವನ್ ಆಗಿ ಕಾಣಿಸುತ್ತೆ. ಎಂಟೈರ್ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳೋದಕ್ಕೆ ಐಬ್ರೋ ಮೇಕಪ್ ಮಾಡ್ಕೊಳ್ಳೇಬೇಕು. ಸೊ ಅದೊಂದು ಮಸ್ಟ್ ಅಂತ. ಸೊ ಇವಾಗ ನೆಗ್ಲೆಕ್ಟ್ ಮಾಡ್ತಿರೋರೆಲ್ಲ ಪ್ಲೀಸ್ ಸಿಂಪಲ್ ಆಗಿ ಒಂದು ಮಸ್ಕರಾ ಇಂದ ಆದ್ರೂ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದ್ರೆ ಕಂಪ್ಲೀಟ್ ಮೇಕಪ್ ಲುಕ್ ಅಂತ ಅನ್ನಿಸ್ಕೊಳ್ಳಲ್ಲ, ಮತ್ತೆ ಅದು ನೋಡಕ್ಕೆ ಕೂಡ ಅಷ್ಟು ಈವನ್ ಆಗಿ ಕಾಣಿಸಲ್ಲ. ಸೊ ಫೇಸ್ ಎಲ್ಲ ಬೆಳ್ಳಗೆ ಅಥವಾ ಕಲರ್ಫುಲ್ ಆಗಿರುತ್ತೆ, ಬಟ್ ಐಬ್ರೋ ಮಾತ್ರ ತುಂಬಾ ಡಲ್ ಆಗಿ ಕಾಣಿಸುತ್ತೆ. ಸೊ ಆ ಥರ ಇರೋರು ಪ್ಲೀಸ್ ಐಬ್ರೋ ಮೇಕಪ್ ನ ಫೋಕಸ್ ಮಾಡಿ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ನ ಕೊಡಿ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ನಿಮಗೆ ಏನ್ ಮಾಡ್ಬೇಕು ಅಂತ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ. ಯಾರಿಗೆ ಮೇಕಪ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತವ್ರಿಗೆ, ಅಥವಾ ಯಾರಿಗೆ ಪ್ರಾಡಕ್ಟ್ ಮೇಲೆ ಕನ್ಫ್ಯೂಷನ್ಸ್ ಇದೆ, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಕನ್ಫ್ಯೂಷನ್ಸ್ ಇದೆ ಅನ್ನೋರ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಅಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.